ಅಣ್ಣ, ನಿಮ್ಮ ಫೋನ್ ಬೀಪ್ ಬೀಪ್ ಮಾಡ್ತಿದೆ. ಅದನ್ನ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಹೋ, ಊಬರ್ನಿಂದ ಡ್ಯೂಟಿ ಬರ್ತಾ ಇದೆ. ಮೊದಲು ತಿಂಡಿ ಚಾ ಮಾಡಿ ಆಮೇಲೆ ಫೋನ್ ಎತ್ಕೊಳ್ತೀನಿ. ಓ, ಇದು ನಿಂತೇ ಹೋಯ್ತು. ಸ್ವಲ್ಪ ಹೊತ್ತಿನಲ್ಲಿ ಪುನಃ ಎರಡನೇ ಡ್ಯೂಟಿ ಬರುತ್ತೆ. ಬಂತು. ಭಾರಿ ಡಿಮ್ಯಾಂಡ್ ಇದೆ ಅಂತ ಕಾಣ್ತದೆ. ಹಾ ಸರಿ, ಇನ್ನು 5 ನಿಮಿಷ ತಿಂಡಿ ಆಗೋಗುತ್ತೆ. ನೀವು ಚಹಾ ಹಾಗೂ ಊಟದ ಸಮಯದಲ್ಲಿ ಫೋನ್ ಬಂದ್ ಮಾಡಿ. ಯಾಕೆ ಅಂದ್ರೆ ನೀವು ಡ್ಯೂಟಿ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಅದರಿಂದ ಕಸ್ಟಮರ್ಗೆ ಬಹಳ ತೊಂದರೆ ಆಗಬಹುದು. ಅದ್ರಲ್ಲಿ ಏನಿದೆ, 5 ನಿಮಿಷದ ನಂತರ ಗಾಡಿ ಸಿಕ್ಕೇ ಸಿಗುತ್ತಲ್ವಾ? ಹೌದಾ? ನೀವು ಚಹಾ ಕೇಳಿದ 5 ನಿಮಿಷದ ನಂತರ ನಾವು ಚಹಾ ಕೊಟ್ರೆ ಅಥವಾ ಊಟ 10 ನಿಮಿಷದ ನಂತರ ಕೊಟ್ರೆ ನಿಮಗೆ ಕಷ್ಟ ಆಗೋದಿಲ್ವಾ? ಹಾ, ನಿನ್ ಮಾತೇನೋ ಸರಿ ಇದೆ. ಸರಿ, ನಾನೀಗ ಬೇಗ ಪಿಕಪ್ ಮಾಡಲು ಹೊರಟೆ. ಪ್ರೀತಿಯ ಊಬರ್ ಪಾರ್ಟ್ನರ್ಗಳೇ, ನೀವು ಆನ್ಲೈನ್ ಇರುವಾಗಲೆಲ್ಲ ಟ್ರಿಪ್ನ ಡ್ಯೂಟಿ ಬರುತ್ತಾ ಇರುತ್ತದೆ. ಹಾಗಾಗಿ ನೀವು ಆದಷ್ಟು ಬೇಗ ನಿಮ್ಮ ಫೋನ್ನ ಸ್ಕ್ರೀನ್ ಮುಟ್ಟಿ ಡ್ಯೂಟಿಯನ್ನ ಆಕ್ಸೆಪ್ಟ್ ಮಾಡಿ. ಹಾಗೆ ಮಾಡದಿದ್ದರೆ ನಿಮ್ಮ ಹಾಗೂ ಊಬರ್ ಇಬ್ಬರಿಗೂ ನಷ್ಟ ಆಗುತ್ತದೆ. ನೀವು ಡ್ಯೂಟಿ ಆಕ್ಸೆಪ್ಟ್ ಮಾಡದಿದ್ದರೆ ನಿಮ್ಮ ಕಸ್ಟಮರ್ನ ಟ್ರಿಪ್ ಇನ್ನೊಬ್ಬ ಡ್ರೈವರಿಗೆ ಹೋಗುತ್ತದೆ. ಆ ಇನ್ನೊಬ್ಬ ಡ್ರೈವರ್ ಸ್ವಲ್ಪ ದೂರದಿಂದ ಬರಬೇಕಾಗುತ್ತದೆ. ಆಗ ಕಸ್ಟಮರ್ ಸ್ವಲ್ಪ ಜಾಸ್ತಿ ಕಾಯಬೇಕಾಗುತ್ತದೆ. ನಿಮ್ಮ ಸಂಪಾದನೆ ತಪ್ಪಿ ಹೋಗುತ್ತದೆ. ನಿಮ್ಮ ಡ್ಯೂಟಿ ಪೂರ್ಣ ಮಾಡುವಲ್ಲಿ ನಿಮಗೂ ತಡವೂ ಆಗುತ್ತದೆ. ಇದರಿಂದ ಊಬರ್ನ ಸೇವೆ ಮೇಲಿನ ವಿಶ್ವಾಸ ಕೂಡ ಕಮ್ಮಿ ಆಗುತ್ತದೆ. ಟ್ರಿಪ್ನ ಬೀಪ್ 15 ಸೆಕೆಂಡ್ ತನಕ ಬರುತ್ತಾ ಇರುತ್ತದೆ. ಆದರೆ ನೀವು ಅದನ್ನು 5 ಸೆಕೆಂಡ್ನ ಒಳಗೆ ಎತ್ತಿಕೊಳ್ಳಬೇಕು. ಜಾಸ್ತಿ ಡ್ಯೂಟಿ ಬಿಟ್ಟಷ್ಟು ನಿಮ್ಮ ಸಂಪಾದನೆ ಮೇಲೆ ಪರಿಣಾಮ ಬೀಳುತ್ತದೆ. ಜೊತೆಗೆ ನಿಮ್ಮ ಊಬರ್ ಅಕೌಂಟ್ ಕೂಡ ರದ್ದು ಆಗುವ ಸಾಧ್ಯತೆ ಇದೆ. ನೀವು ಎಲ್ಲ ತರದಲ್ಲಿ ಡ್ಯೂಟಿಗೆ ತಯಾರ್ ಆದ ನಂತರವೇ ಆನ್ಲೈನ್ ಹೋಗಿ. ನಿಮಗೆ ಚಾ ಕುಡಿಯಲು, ಊಟ ಮಾಡಲು ಅಥವಾ ನಿಮಗೆ ಕೆಲಸ ಮಾಡಬೇಕಿದ್ದರೆ ಬ್ರೇಕ್ ತೆಗೆದುಕೊಳ್ಳಿ. ಆದರೆ ಆಗ ನೀವು ಆಫ್ಲೈನ್ ಆಗಬೇಕು. ಕೆಲವೊಮ್ಮೆ ಮೊದಲನೇ ಟ್ರಿಪ್ ಮಾಡುತ್ತಿರುವಾಗ ನಿಮಗೆ ಎರಡನೇ ಡ್ಯೂಟಿ ಬರುವ ಸಾಧ್ಯತೆ ಇದೆ. ಅಂಥ ಸಮಯದಲ್ಲಿ 15 ಸೆಕೆಂಡ್ ಒಳಗೆ ಡ್ಯೂಟಿ ಆಕ್ಸೆಪ್ಟ್ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮೊದಲನೇ ಟ್ರಿಪ್ ಪೂರ ಆಗುತ್ತಲೇ ಎರಡನೇ ಟ್ರಿಪ್ ಕಡೆಗೆ ಹೋಗಬಹುದು. ಇದರಿಂದ ನಿಮ್ಮ ಸಮಯವೂ ಉಳಿಯುತ್ತದೆ ಮತ್ತು ನಿಮ್ಮ ಸಂಪಾದನೆಯೂ ಹೆಚ್ಚುತ್ತದೆ. ಆದ್ದರಿಂದ ನೆನಪಿಡಿ, ಕೂಡಲೇ ಆಕ್ಸೆಪ್ಟ್ ಮಾಡಿ, ಕಸ್ಟಮರ್ನ ಬಳಿಗೆ ಆದಷ್ಟು ಬೇಗ ಹೋಗಿ ಹಾಗೂ ಜಾಸ್ತಿ ಸಂಪಾದಿಸಿ.